ನಮಸ್ಕಾರ ಸ್ನೇಹಿತರೆ, SR ವ್ಲಾಗ್ಸ್ ಕನ್ನಡಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾವು ಒಂದು ಹೊಸ ಹಿಮಾಲಯನ್ 2026 ಹಿಮಾಲಯನ್ ತೊಗೊಂಡ್ವಿ. ಅಡ್ವೆಂಚರಿಂದ ಹಿಮಾಲಯನ್ಗೆ ಒಂದು ಸ್ವಲ್ಪ ಅಪ್ಗ್ರೇಡ್ ಆದ್ವಿ. ಏನೋ ಅದು ಒಂದು ಸ್ವಲ್ಪ ಅಡ್ವೆಂಚರ್ ಎಲ್ಲ ಫೀಲ್ ತೊಗೊಂಡ್ವಲ್ಲ. KTM ADV 390X ಇತ್ತು ಪ್ರೀವಿಯಸ್ ನಮ್ಮದು. ಈಗ ಬಂದ್ಬಿಟ್ಟು ಇದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ತೊಗೊಂಡ್ವಿ, ಹಿಮಾಲಯನ್ 450. ಇದರಲ್ಲಿ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಸ್ನೇಹಿತರೆ. ಏನಂತಂದರೆ, ಈ ಸ್ಟ್ಯಾಂಡ್ ನೋಡ್ತಿರ್ಬೋದು, ಆವಾಗ ಎಲ್ ಶೇಪ್ ಬರ್ತಿತ್ತು ಆ ಸ್ಟ್ಯಾಂಡು. ಈಗ ಒಂದು ಸ್ವಲ್ಪ ಸ್ಟ್ರೇಟ್ ಮಾಡಿದ್ದಾರೆ. ಅದು ಬೈಕು ತುಂಬ ಲೀನ್ಡ್ ಔಟ್ ಆಗೋಲ್ಲ, ಆವಾಗ ತುಂಬ ಲೀನ್ ಆಗ್ತಿತ್ತು. ಈಗ ಸ್ಟ್ಯಾಂಡ್ ಒಂದು ಸ್ವಲ್ಪ ಸ್ಟ್ರೇಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಇಂಜನಲ್ಲಿ ಒಂದು ಸ್ವಲ್ಪ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಈಗ ಇಂಜನ್ ಬಂದ್ಬಿಟ್ಟು ತುಂಬ ಸ್ಮೂತ್ ಇದೆ ಸ್ನೇಹಿತರೆ. ಪ್ರೀವಿಯಸ್ ಹಿಮಾಲಯನ್ ಏನು ಪ್ರೊಡಕ್ಷನ್ ಇತ್ತಲ್ಲ, ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದು ಒಂದು ಸ್ವಲ್ಪ ಅನ್ನೋದೇನು ಭಾಳನೇ ಡಿಫ್ರೆನ್ಸ್ ಇದೆ. ಈ ವೈಬ್ರೇಷನ್ಸ್ ಆಗಲಿ, ಇಂಜನಲ್ಲಿ ಇದು ನಾಯ್ಸ್ ಇದು ಆಗ್ತಿತ್ತಲ್ಲ, ಆಫ್ಟರ್ ಒಂದು ಸ್ವಲ್ಪ 5000 RPM ಆದಮೇಲೆ ಅದೆಲ್ಲ ಏನಿಲ್ಲ. ಗೇರ್ ಶಿಫ್ಟ್ಸ್ ಎಲ್ಲ ಒಳ್ಳೆ ಬಟ್ರಿ ಸ್ಮೂತು ಶಿಫ್ಟ್ಸ್ ಆಗ್ತಿದೆ. ಇದರಲ್ಲಿ ಏನಂದರೆ, ಅಡ್ವೆಂಚರ್ಗೆ ಕಂಪೇರ್ ಮಾಡಿದರೆ ನಮ್ಮದು 390Xಲ್ಲಿ ಅದಕ್ಕೆ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಇತ್ತು, ಅದು ಇಲ್ಲ. ಇದರಲ್ಲಿ ಸ್ಲೀಪರ್ ಕ್ಲಚ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಇಲ್ಲ. ಮತ್ತು ಅದರಲ್ಲಿ ಎಲೆಕ್ಟ್ರಾನಿಕ್ ವೈಸು ಒಂದು ಸ್ವಲ್ಪ ಅದು ತುಂಬ ಎಲೆಕ್ಟ್ರಾನಿಕ್ಸ್ ಎಲ್ಲ ತುಂಬ ಲೋಡೆಡ್ ಮಾಡಿಬಿಟ್ಟಿದ್ದಾರೆ. KTM ಅಂದರೆ ಗೊತ್ತಿದ್ದಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಏನಂದರೆ ಅದರಲ್ಲಿ ಎಲೆಕ್ಟ್ರಾನಿಕ್ ವೈಸ್ ಎಲ್ಲ ತುಂಬ ಅಪ್ಗ್ರೇಡ್ ಇರುತ್ತೆ. ಇದು ರಾ ಮಿಷಿನ್ ಸ್ನೇಹಿತರೆ. ಇದು ನಾನು KTM ಆಲ್ಮೋಸ್ಟ್ ಒಂದು 13,000 ರನ್ ಮಾಡಿದ್ದೀನಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಇದು ಏನಂತಂದರೆ ಒಂದು ಲಾಂಗ್ ಟೂರರ್ ಮಿಷಿನ್. ಇದು ಟೂರಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಟೂರ್ ಮಾಡ್ಬೋದು ಇದರಲ್ಲಿ. ಲಾಂಗ್ ರೂಟ್ಸ್ ಎಲ್ಲ ನೀವು ಒಂದು 500ರಿಂದ 1000 ಕಿಲೋಮೀಟ್ರ್ ಆಗಿರ್ಬೋದು, ಯಾವುದೇ ಬರ್ಡನ್ ಇರಲಾರ್ದೆ ಆರಾಮಾಗಿ ಹೋಗ್ಬೋದು. ಇದರಲ್ಲಿ ಟ್ಯಾಂಕ್ ಬಂದುಬಿಟ್ಟು 17 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ಸ್ನೇಹಿತರೆ. ಆನ್ ಆ್ಯಾವ್ರೇಜ್ ಬಂದುಬಿಟ್ಟು ಇದು ಆನ್ ಸಿಟೀಲಿ ಒಂದು 28 to 30 ಬರ್ತಿದೆ. ಅಂದರೆ ಸಿಟೀಲಿ ನೀವು ಹೈವೇಲೆಲ್ಲ ಒಂದು 35 ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಹೈವೇ ರೈಡ್ಸ್ ಇನ್ನೂ ಮಾಡಿಲ್ಲ. ಇದು ತೊಗೊಂಡ್ಬಿಟ್ಟು ನಾವು ಒಂದು 5 ದಿನ ಆಗಿರ್ಬೋದು ಅನಿಸುತ್ತೆ. ಈಗ ಹಾರ್ಡ್ಲಿ ಒಂದು 250 ಕಿಲೋಮೀಟರ್ಸ್ ರನ್ ಆಗಿದೆ ಗಾಡಿ, ಇನ್ನೂ ಫಸ್ಟ್ ಸರ್ವಿಸೇ ಆಗಿಲ್ಲ. 30 ಬರ್ತಿದೆ. ನಾವು ನೋಡ್ತಿರ್ಬೋದು, ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ಸ್ ಹಾಕ್ಸಿದ್ದೀವಿ, ಮತ್ತು ಬ್ಯಾಶ್ ಪ್ಲೇಟ್ ಒಂದು ಹಾಕ್ಸಿದ್ದೀವಿ ಇಂಜನ್ ಕೆಳಗಡೆ. OEM ಪಾರ್ಟ್ಸ್ ಅಂತೂ ಏನು ತೊಗೊಂಡಿಲ್ಲ. ಒಂದು ವಿಂಡ್ಶೀಲ್ಡ್ ಒಂದು ಪರ್ಚೇಸ್ ಮಾಡಿದ್ದು, ಅದು ಬಿಟ್ಟರೆ ಒಂದು ಹ್ಯಾಂಡ್ಲ್ ಬಾರ್ ಹತ್ರ ಅದು ರಾಯಲ್ ಎನ್ಫೀಲ್ಡ್ದು ಲೋಗೋದೊಂದು ರಬ್ರೈಸ್ಡ್ ಇದು ಬರುತ್ತೆ, ಅದೊಂದು ಹಾಕಿದ್ದೀವಿ. ಇದು ಸ್ಟಾರ್ಟ್ ಆಗೋದು ಪ್ರೈಸ್ ಬಂದುಬಿಟ್ಟು ನಮ್ಮ ಕೊಪ್ಪಳ ಡಿಸ್ಟಿಕ್ ಗಂಗಾವತಿಯಲ್ಲಿ ಪರ್ಚೇಸ್ ಮಾಡಿರೋದು. ಇಲ್ಲಿ ಬಂದುಬಿಟ್ಟು 4,02,370 ರೂಪಾಯಿ ಚೇಂಜ್ ಏನಿದೆ. ಡಿಸ್ಟಿಕ್ ಟು ಡಿಸ್ಟಿಕ್ ವೇರಿ ಆಗ್ಬೋದು ಅದು ಪ್ರೈಸು. ಇದರಲ್ಲಿ ಟ್ಯೂಬ್ಲೆಸ್ ಟ್ಯೂಬ್ ಬರುತ್ತೆ ಸ್ನೇಹಿತರೆ. ಟ್ಯೂಬ್ಲೆಸ್ ಹೋದರೆ 4,20,000 ಈ ಚೇಂಜ್ ಏನಾಗುತ್ತೆ. ಟ್ಯೂಬ್ಲೆಸ್ ಅಂತಂದರೆ ಇದೆ, ಟ್ಯೂಬು 4,02,000 ಆಗುತ್ತೆ. ಟ್ಯೂಬ್ಲೆಸ್ ಬಂದ್ಬಿಟ್ಟು 4,20,000 ಆಗುತ್ತೆ ಸ್ನೇಹಿತರೆ. ಮತ್ತು ಇದು ಬಿಟ್ಟರೆ ಇದರಲ್ಲಿ ಇನ್ನೂ ಏನು ಚೇಂಜಸ್ ಇಲ್ಲ. ನೋಡ್ತಿರ್ಬೋದು ವೆಹಿಕಲ್ ಲುಕ್ ಅರೌಂಡು. ನಾವು ಅಪ್ಗ್ರೇಡ್ ಮಾಡಿಸಿರೋದು ಬಂದುಬಿಟ್ಟು ಇದು OEM ಪಾರ್ಟ್ಸಿಗೆ ಏನೂ ಹೋಗಲಿಲ್ಲ. ಅದು ಯಾಕೋ ನನಗೆ ಕ್ರಾಶ್ ಗಾರ್ಡ್ ಅದು OEMದು ಆರಿಗಿದೆ ಇತ್ತು, ಅದು ಇಷ್ಟ ಆಗಲಿಲ್ಲ ಅಷ್ಟೊಂದು. ಮೋಟೋ ಟಾರ್ಕ್ದು ಹಾಕಿದ್ದೀನಿ. ಇದು ತುಂಬ ಒಳ್ಳೆ ಬ್ರ್ಯಾಂಡ್ ಸ್ನೇಹಿತರೆ. ಅಂದರೆ ನಾನು ಪ್ರೀವಿಯಸ್ಸು ಒಂದು ಸ್ವಲ್ಪ ನೋಡಿದ್ದೆ ಕೆಲವೊಂದು ಬೈಕ್ಗಳಲ್ಲಿ, ಇದನ್ನು ತುಂಬ ಚೆನ್ನಾಗಿದೆ ಅಂತಂದೇಳಿ ಈ ಗಾಡಿಗೆ ನಾನು ಇದೇ ಸೆಲೆಕ್ಟ್ ಮಾಡಿಕೊಂಡೆ. ಅದು ಬಿಟ್ಟರೆ ಇದು ಆನ್ DRL, ಇದು ಕೀ ಆನ್ ಮಾಡಿದಾಗ ಇದು ಆಟೋಮೆಟಿಕ್ಕಾಗಿ ಹತ್ತಿರುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಇದರದ್ದು ಇಂಡಿಕೇಷನ್ ನೋಡ್ತಿರ್ಬೋದು, ಲೈಟ್ಸ್ ಎಲ್ಲ LED ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದು ಟೂರಿಂಗ್ ವಿಂಡ್ಶೀಲ್ಡ್ ಸ್ನೇಹಿತರೆ. ಇದರಲ್ಲಿ ಇಂಟಿಗ್ರೇಟೆಡ್ ಲೈಟ್ಸ್ ಬರುತ್ತೆ ಸ್ನೇಹಿತರೆ. ಅಂದರೆ ಆ ರೆಡ್ ಲೈಟ್ ವಿತ್ ಇಂಡಿಕೇಷನ್ಸು ಇಂಟಿಗ್ರೇಟೆಡೇ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಸಪ್ರೇಟಾಗಿ ಏನು ಕೊಟ್ಟಿಲ್ಲ ಅವರು. ಎಕ್ಸಾಸ್ಟ್ ನೋಟ್ ಒಂದು ನೋಡ್ಬೋದು ಸ್ನೇಹಿತರೆ. ಫಸ್ಟ್ ನ್ಯೂಟ್ರಲ್ಗೆ ಹಾಕೋಣ ಬೈಕು. ಆ್ಯಾವ್ರೇಜ್ ನೋಡಿ ಸ್ನೇಹಿತರೆ, 29.2 ಬಂದಿದೆ. ಮತ್ತು ಇದರದ್ದು ಆನ್ ಮಾಡಿದರೆ ಎಕ್ಸಾಸ್ಟ್ ನೋಟ್ ಬಂದ್ಬಿಟ್ಟು ನೋಡ್ತಿರ್ಬೋದು. ಎಕ್ಸಾಸ್ಟ್ ನೋಟು ಇದ್ರ ಸಸ್ಪೆನ್ಷನ್ ಎಲ್ಲ ಶೋ ಬರುತ್ತೆ ಸ್ನೇಹಿತರೆ. ಎಕ್ಸಾಸ್ಟ್ ನೋಟು ತುಂಬ ಸ್ಮೂತಾಗಿದೆ.
ನಾವು ಫಸ್ಟ್ ಪ್ರೊಡಕ್ಷನಲ್ಲಿ ನೋಡಿದರೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಇಂಜನ್ ವೈಸ್ ಎಲ್ಲ ತುಂಬ ಸ್ಮೂತ್ ಮಾಡಿದ್ದಾರೆ ಸ್ನೇಹಿತರೆ. ಇವಾಗ ಕಂಪೇರ್ ಮಾಡಿದರೆ ಸಸ್ಪೆನ್ಷನ್ ಮಾತ್ರ ಇದ್ರದ್ದು, ಈ ಸಸ್ಪೆನ್ಷನ್ಗೆ ಇದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಯಾಕಂದರೆ ಶೋವಾ ಸಸ್ಪೆನ್ಷನ್ ಇದೆ ಇದರಲ್ಲಿ. ಈಗ ನೋಡ್ತಿರ್ಬೋದು, ಇದು ಡೌನ್ ಸೈಡ್ ಶೋವಾ ಅಂತ ಬಂದಿದೆ ನೋಡ್ರಿ. ಇಲ್ಲಿ ಶೋವಾ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಗಾಡಿಗೆ, ಈ ವೆಹಿಕಲಿಗೆ ಬಂದ್ಬಿಟ್ಟು ಇವರು. ಇದು ತುಂಬ ಒಳ್ಳೆ ಸಸ್ಪೆನ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಆಫ್ ರೋಡ್ಸಲ್ಲಾಗಿರ್ಬೋದು, ಆನ್ ರೋಡ್ಸಲ್ಲಾಗಿರ್ಬೋದು, ಇದು ಈ ಸಸ್ಪೆನ್ಷನ್ ಟ್ರಾವೆಲ್ ಬಿಹೇವಿಯರ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದು ರೈಡರ್ಗಾಗಿರ್ಬೋದು, ಪಿಲಿಯನಿಗಾಗಿರ್ಬೋದು ಹೋಗ್ತಿದೆ ಅಂತಂದೇಳಿ, ಅಂದರೆ ಯಾವುದೇ ನಾವು ಪಾಟೋಲ್ಸಲ್ಲಿ ಗಾಡಿ ಒಂದು ಸ್ವಲ್ಪ ಗೊತ್ತಾಗದೆ ಇಳಿದ್ರೂ ಗೊತ್ತಾಗಲ್ಲ ಸ್ನೇಹಿತರೆ, ಅಷ್ಟು ತುಂಬ ರೆಸ್ಪಾನ್ಸಿವ್ ಆಗಿ ಇದು ಸಸ್ಪೆನ್ಷನ್ ಟ್ರಾವೆಲ್ ಆಗುತ್ತೆ. ಇಂಜನ್ ಮಾತ್ರ ಇದು ಭಾರಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು 452 cc, 40 Nm ಆಫ್ ಟಾರ್ಕ್, 40 Nm ಆಫ್ ಟಾರ್ಕ್ ಬರುತ್ತೆ, 40 bhp ಬರುತ್ತೆ ಸ್ನೇಹಿತರೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 160, ಯಾವುದೇ ಬರ್ಡನ್ ಇರಲಾರ್ದೆ ಟಾಪ್ ಸ್ಪೀಡ್ ಆಗುತ್ತೆ ಸ್ನೇಹಿತರೆ ವೆಹಿಕಲ್ ಬಂದ್ಬಿಟ್ಟು. ನೋಡ್ತಿರ್ಬೋದು, ಒಂದು ಅಡ್ವೆಂಚರ್ ನೀವು ಮಿಷಿನಾಗಿ ತೊಗೊಳೋದಿದ್ದರೆ ಇದರಲ್ಲಿ ಕ್ವಿಕ್ ಶಿಫ್ಟ್ರು ಇಲ್ಲ, ನಮಗೆ ಎಲೆಕ್ಟ್ರಾನಿಕ್ ವೈಸು ಎಲ್ಲ ಒಂದು ಸ್ವಲ್ಪ ತುಂಬ ಅಪ್ಗ್ರೇಡ್ ಬೇಕು ಅಂತಂದರೆ KTMಗೆ ಹೋಗ್ಬೋದು. ಅದು ಬೇಡ, ನಮಗೆ ಒಂದು ಸ್ವಲ್ಪ ಆರಾಮಾಗಿರಲಿ, ಅಗ್ರೆಷನ್ ಸಿಟಿಲೆಲ್ಲ ಒಂದು ಸ್ವಲ್ಪ ಆರಾಮಾಗಿ, ಇದು ಟಾರ್ಕ್ 40 PS ಇರೋದ್ರಿಂದ ಸಿಟಿಲೆಲ್ಲ ತುಂಬ ಸ್ಮೂತಾಗಿ ಅಡ್ಡಾಡ್ಬೋದು ನಾವು. ಇನ್ನು ಒಂದು 20-30 ಸ್ಪೀಡ್ಸಲ್ಲಿ ಇದು ಹೆಂಗೆ ಗಾಡಿ ಬಿಹೇವ್ ಮಾಡುತ್ತೆ ಅಂತಂದರೆ ಆಫ್ ಆಗೋಲ್ಲ. KTM ಬಂದ್ಬಿಟ್ಟು ಒಂದು ಸ್ವಲ್ಪ ಆಫ್ ಆಗಿಬಿಡುತ್ತೆ, ಯಾಕಂದರೆ ಅದರದ್ದು ಅಗ್ರೆಸಿವ್ ಪವರ್ ಇರೋದ್ರಿಂದ. ಅದ್ರ ಕ್ಯಾರೆಕ್ಟ್ರೇ ಬೇರೆ ಸ್ನೇಹಿತರೆ, ಇದರದೇ ಕ್ಯಾರೆಕ್ಟ್ರೇ ಬೇರೆ. ಬಟ್ಟು ಸೂಟ್ಸ್ ಆಫ್ ಯುವರ್ ರೈಡಿಂಗ್ ಸ್ಟೈಲ್ ಸ್ನೇಹಿತರೆ. ನಿಮಗೆ ಟೆಸ್ಟ್ ಡ್ರೈವ್ ನೋಡಿ, ಅದು ಇಷ್ಟ ಆದರೆ ಅದು ತೊಗೊಳ್ಳಿ, ಇಲ್ಲಿದ್ರೆ ಇದು ಪ್ರಿಫರ್ ಮಾಡಿದ್ರೆ ಇದು ಒಂದು ಸಲ ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಇದು ಪ್ರಿಫರ್ ಮಾಡೋದಿದ್ರೆ ಇದು ತೊಗೊಳ್ಳಿ. ನಾನು KTM ಪ್ರೀವಿಯಸ್ ಓನ್ ಮಾಡಿರೋದ್ರಿಂದ ನನಗೆ ಏನೋ ಇದು ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಅಂತಂದು ಕೇಳ್ಪಟ್ಟೆ. ಅಪ್ಗ್ರೇಡ್ ಆಗೋಣ ಅಂತಂದೇಳಿ ಅನ್ನಿಸ್ತು ನನಗೆ. ಯಾಕೋ ಲಾಂಗ್ ಟೂರಿಂಗ್ ಎಲ್ಲ ಈ ಇಯರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಅದರಲ್ಲಿ ಲಾಸ್ಟ್ ಟೈಮ್ ಧನುಷ್ಕೋಡಿ ಅದು ಇದು ಅಂತಂದೇಳಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಸ್ನೇಹಿತರೆ. KTM ಅಡ್ವೆಂಚರ್ 390X ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಅದರದ್ದು ರಿವ್ಯೂಸ್ ಹಾಗೂ ರೈಡ್ ರಿವ್ಯೂ ಹಾಗೂ ಬಿಟ್ಟಿರ್ತೀನಿ. ಅದನ್ನು ನೋಡಿ ಚೆಕ್ಔಟ್ ಮಾಡಿ, ಅದನ್ನು ತುಂಬ ಒಳ್ಳೆಯ ಗಾಡಿ. ನೋಡಿ ಸ್ನೇಹಿತರೆ, ಟ್ರೈಲ್ ತೊಗೊಂಡ್ಬಿಟ್ಟು ನಿಮಗೆ ಯಾವುದು ಸೂಟ್ ಆಗುತ್ತೆ ನಿಮ್ಮ ರೈಡಿಂಗ್ ಸ್ಟೈಲ್ಸ್ಗೆ ಅಂತಂದೇಳಿ ಸೂಟ್ ಆಗಿದ್ದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಯಾರು ಫಾಲೋ ಮಾಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಸ್ನೇಹಿತರೆ, ಮತ್ತು ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.